ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಕವಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅಡಿಗರ ಈ ಅಮರ ಸಾಲುಗಳು ಇಂದು ಭಾರತದ ಗಾನ ಕೋಗಿಲೆ ಎಸ್ ಜಾನಕಿಯವರ ಜೀವನದ ಕೊನೆಯ ಪುಟವನ್ನು ನೆನಪಿಸುತ್ತವೆ. ಹೌದು, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದ 5 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಲೋಕವನ್ನು ಆಳಿದ ಮಹಾನ್ ಗಾಯಕಿ ಜಾನಕಿಯಮ್ಮ ಅವರ ಬದುಕಿನ ಕೊನೆಯ ಅಧ್ಯಾಯ ಮೈಸೂರಿನಲ್ಲಿ ಮುಕ್ತಾಯಗೊಂಡಿದೆ. ಆದರೆ ಅವರ ಮೈಸೂರಿನ ನಂಟು ಕೇವಲ ಒಂದು ನಗರದೊಂದಿಗಿನ ಸಂಬಂಧವಾಗಿರಲಿಲ್ಲ. ಅದು ಒಬ್ಬ ಅಭಿಮಾನಿಯೊಂದಿಗೆ ಬೆಸೆದಿದ್ದ ಅಪರೂಪದ ಆತ್ಮೀಯತೆಯ ಬಂಧವಾಗಿತ್ತು. ಸುಮಾರು 2 ದಶಕಗಳ ಹಿಂದೆ ಮೈಸೂರಿನ NR ಮೊಹಲ್ಲಾದ ನವೀನ್ ಎಂಬ ಅಭಿಮಾನಿ ಜಾನಕಿ ಅಮ್ಮ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು. ಸಾಮಾನ್ಯವಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಕಲಾವಿದರನ್ನು ಒಮ್ಮೆ ಭೇಟಿ ಮಾಡಿದರೆ ಸಾಕು ಎಂದುಕೊಳ್ಳುತ್ತಾರೆ. ಆದರೆ ಇಲ್ಲಿ ಕಥೆಯೇ ಬೇರೆ. ಆ ಒಂದು ಆಹ್ವಾನ ಒಂದು ಕುಟುಂಬದ ನಂಟಾಗಿ ಬೆಳೆಯಿತು. ದೂರದ ಚೆನ್ನೈನಿಂದ ಜಾನಕಿ ಅಮ್ಮ ಮೈಸೂರಿಗೆ ಬಂದಾಗಲೆಲ್ಲ ನವೀನ್ ಅವರ ಮನೆಯಲ್ಲೇ ವಾಸ್ತವ್ಯ ಹೂಡುತ್ತಿದ್ದರು. ಅತಿಥಿಯಾಗಿ ಅಲ್ಲ, ಕುಟುಂಬದ ಸದಸ್ಯೆಯಾಗಿ, ಮಗನ ಮನೆಯವರಂತೆ. ಕೆಲವೊಮ್ಮೆ ವಾರಗಟ್ಟಲೆ, ಕೆಲವೊಮ್ಮೆ ತಿಂಗಳುಗಟ್ಟಲೆ ಅಲ್ಲೇ ಉಳಿದುಕೊಳ್ಳುತ್ತಿದ್ದರು. ಜಾನಕಿ ಅಮ್ಮ ಅವರಿಗೆ ಆ ಮನೆಯವರ ಮೇಲಿದ್ದ ಪ್ರೀತಿ ಎಷ್ಟಿತ್ತೆಂದರೆ ಮೈಸೂರಿಗೆ ಬಂದರೆ ಅದು ಅವರ 2ನೆಯ ಮನೆಯೇ ಆಗಿತ್ತು. ನವೀನ್ ಅವರ ಕುಟುಂಬಕ್ಕೂ ಜಾನಕಿ ಅಮ್ಮ ಕೇವಲ ಗಾಯಕಿಯಲ್ಲ, ಅವರು ಮನೆಯ ಹಿರಿಯ ಸದಸ್ಯೆಯಂತಾಗಿದ್ದರು. ಇದೇ ನಿಜವಾದ ಅಭಿಮಾನ ಮತ್ತು ಕಲಾವಿದೆಯ ನಡುವಿನ ಬಂಧ. ಇದೇ ಋಣಾನುಬಂಧ. ನವೀನ್ ಅವರು ಭೋಗಾದಿ ರಸ್ತೆಯಲ್ಲಿರುವ ಜಾನಕಿ ಅಮ್ಮ ಹೆಸರಿನಲ್ಲಿ ಫರ್ನಿಚರ್ ಅಂಗಡಿಯನ್ನು ಆರಂಭಿಸಿದ್ದರು. ಆ ಭಾಗದಲ್ಲೇ ಅವರ ತೋಟವೂ ಇದೆ. ಇಂದು ಆ ತೋಟದಲ್ಲೇ ಜಾನಕಿ ಅಮ್ಮ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತಿದೆ. ಒಮ್ಮೆ ಪ್ರೀತಿಯಿಂದ ಆಹ್ವಾನಿಸಿದ ಅಭಿಮಾನಿಯ ಮನೆಯ ಸಮೀಪದಲ್ಲೇ ಅವರ ಅಂತಿಮ ಯಾತ್ರೆ ಸಾಗುತ್ತಿರುವುದು ವಿಧಿಯ ವಿಚಿತ್ರ ಲೀಲೆ ಅಲ್ಲದೆ ಮತ್ತೇನು. ಇತ್ತೀಚಿನ ದಿನಗಳಲ್ಲೂ ಜಾನಕಿ ಅಮ್ಮ ಮೈಸೂರಿನಲ್ಲೇ ಇದ್ದರು. ಅದೇ ವೇಳೆ ಅವರ ಕಾಲಿಗೆ ಉಂಟಾದ ಗಾಯ ಗಂಭೀರ ಸ್ವರೂಪ ಪಡೆದು ಗ್ಯಾಂಗ್ರೀನ್ ಆಗಿ ಪರಿಣಮಿಸಿತು. ವಯೋಸಹಜ ಆರೋಗ್ಯ ಸಮಸ್ಯೆಗಳನ್ನು ಅವರು ಎದುರಿಸಿದರು. ಆರೋಗ್ಯದಲ್ಲಿ ಏರುಪೇರಾಗುತ್ತಿದ್ದಂತೆ ಅವರನ್ನು ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಶ್ರಮಪಟ್ಟರು, ಕುಟುಂಬದವರು ಪ್ರಾರ್ಥಿಸಿದರು, ಅಭಿಮಾನಿಗಳು ಚೇತರಿಕೆಗೆ ಹಾರೈಸಿದರು. ಆದರೆ ವಿಧಿಯ ತೀರ್ಮಾನ ಬೇರೆಯೇ ಆಗಿತ್ತು. ಜುಲೈ 11ರಂದು ಗಾನ ಕೋಗಿಲೆ ತಮ್ಮ ಕೊನೆಯುಸಿರೆಳೆದರು. ಆ ಕ್ಷಣದಲ್ಲಿ ಕೇವಲ ಒಂದು ಕುಟುಂಬವಲ್ಲ, ಕೇವಲ ಮೈಸೂರು ಅಲ್ಲ, ಇಡೀ ಭಾರತೀಯ ಸಂಗೀತ ಲೋಕವೇ ಮೌನವಾಗಿತ್ತು. ಆದರೆ ಒಂದು ಸತ್ಯವನ್ನು ಯಾರೂ ಮರೆಯಬಾರದು. ಜಾನಕಿ ಅಮ್ಮ ನಿಧನರಾಗಿರಬಹುದು, ಆದರೆ ಅವರ ಧ್ವನಿ ಎಂದಿಗೂ ನಿಧನವಾಗುವುದಿಲ್ಲ. 48,000ಕ್ಕೂ ಹೆಚ್ಚು ಹಾಡುಗಳು, ಅಸಂಖ್ಯಾತ ಭಾವನೆಗಳು, ಅನೇಕ ಭಾಷೆಗಳು, ಲಕ್ಷಾಂತರ ನೆನಪುಗಳು. ಪ್ರತಿ ಪ್ರೇಮ ಗೀತೆಯಲ್ಲಿ, ಪ್ರತಿ ತಾಯಿಯ ಲಾಲಿ ಹಾಡಿನಲ್ಲಿ, ಪ್ರತಿ ವಿರಹದ ನೋವಿನಲ್ಲಿ, ಪ್ರತಿ ಸಂತಸದ ಕ್ಷಣದಲ್ಲಿ ಜಾನಕಿ ಅಮ್ಮ ಅವರ ಧ್ವನಿ ಜೀವಂತವಾಗಿರುತ್ತದೆ. ದೇಹ ಅಳಿಯಬಹುದು, ಆದರೆ ಕಲೆ ಅಮರ. ವ್ಯಕ್ತಿ ದೂರವಾಗಬಹುದು, ಆದರೆ ಸ್ವರ ಶಾಶ್ವತ. ಹಾಗಾಗಿ ಇಂದು ಕಣ್ಣೀರಿನ ನಡುವೆ ಒಂದು ಮಾತು ಹೇಳೋಣ. ಹೋಗಿ ಬನ್ನಿ ಅಮ್ಮ. ನಿಮ್ಮ ದೇಹ ನಮ್ಮೊಂದಿಗಿಲ್ಲದಿರಬಹುದು, ಆದರೆ ನಿಮ್ಮ ಧ್ವನಿ ಈ ಭೂಮಿ ಇರುವವರೆಗೂ ಕೇಳಿಸುತ್ತಲೇ ಇರುತ್ತದೆ. ನೀವು ಹಾಡಿದ ಪ್ರತಿಯೊಂದು ಹಾಡಿನಲ್ಲೂ, ನೀವು ನೀಡಿದ ಪ್ರತಿಯೊಂದು ಭಾವದಲ್ಲೂ ನೀವು ನಮ್ಮೊಂದಿಗೆ ಸದಾ ಜೀವಂತ. ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೆ ಅಂತಿಮ ನಮನಗಳು.